ಭೂ ಕಬಳಿಕೆ ಆರೋಪಕ್ಕೆ ಆರ್ ಅಶೋಕ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. 2 ಕೋರ್ಟ್ನಲ್ಲೂ ಕೂಡ ನನ್ನ ಬಗ್ಗೆ ತೀರ್ಪು ಬಂದಿದೆ. ಜನಪ್ರತಿನಿಧಿಗಳ ಕೋರ್ಟ್ನಲ್ಲೂ ಇದು ಕೇಸ್ ಆಗಿತ್ತು. ಆಗ್ಲೂ ನ್ಯಾಯಾಲಯ ನನ್ನ ಆರೋಪ ಮುಕ್ತ ಮಾಡಿದೆ. ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ ಕೂಡ ಕೇಸ್ ಮಾಡೋ ಅಗತ್ಯ ಇಲ್ಲ ಅಂತ ಹೇಳಿದೆ. ಇಲ್ಲಿ ಕೋರ್ಟ್ ದೊಡ್ಡದಾ, ಕಾಂಗ್ರೆಸ್ ದೊಡ್ಡದಾ? ನಿಮ್ಮ ಪ್ರಕರಣದಲ್ಲಿ ತೀರ್ಪು ಬಂದಿದೆಯಾ? ಕಾಂಗ್ರೆಸ್ ನಾಯಕರನ್ನ ಪ್ರಶ್ನೆ ಮಾಡಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ಅವರ ವಿರುದ್ಧ ಕೇಳಿಬಂದಿರುವಂತಹ ಭೂ ಕಬಳಿಕೆ ಆರೋಪಕ್ಕೆ ಸಂಬಂಧಪಟ್ಟಂತೆ 2 ಕೋರ್ಟ್ನಲ್ಲೂ ಕೂಡ ನಾನು ಆರೋಪ ಮುಕ್ತ ಆಗಿದ್ದೇನೆ. ಹಾಗಿದ್ರೂ ಕೂಡ ಕಾಂಗ್ರೆಸ್ ಮತ್ತೆ ಪ್ರಶ್ನೆ ಮಾಡ್ತಾ ಇದೆ. ಇಲ್ಲಿ ಕೋರ್ಟ್ ದೊಡ್ಡದಾ ಅಥವಾ ಕಾಂಗ್ರೆಸ್ ದೊಡ್ಡದಾ? ನಾನು ಆರೋಪ ಮುಕ್ತ ಆಗಿದ್ದೇನೆ ಅಂತ ಆರ್ ಅಶೋಕ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮಂತ್ರಿಗಳು ಮಾತಾಡಿದಾಗ ಅಶೋಕ್ ಅವರು ಯಾಕೆ ವಾಪಸ್ ಕೊಟ್ಟರು ಅನ್ನೋ ಪ್ರಶ್ನೆಯನ್ನು ಮತ್ತೆ ಅದರ ಬಗ್ಗೆ ಹೈಕೋರ್ಟ್ ಕೊಟ್ಟಿರೋದ್ರಿಂದ ಈ ಕೇಸನ್ನು ನಾವು ಬಿಟ್ಟಿದ್ದೀರಿ, ಕೇಸ್ ಮಾಡೋಕ್ಕೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಮಾಡೋಕ್ಕೆ ಅವಕಾಶ ಇಲ್ಲ ಅಂತೇಳಿ ಬಿಟ್ಟಿದ್ದೀರಿ ಅಂತ ಹೇಳಿ ಫಸ್ಟ್ ಪ್ರಶ್ನೆ ಅವ್ರದ್ದು. ಸಿದ್ದರಾಮಯ್ಯನವ್ರ ಮೇಲೆ ಹೈಕೋರ್ಟು ಈಗಾಗಲೇ ಅವರನ್ನು ಆಪಾದಿತ ಮಾಡಿದ್ದಾರೆ. ಮೇಲ್ನೋಟಕ್ಕೆ ಇಲ್ಲಿ ಅವ್ಯವಹಾರ ಆಗಿರೋದು ಕಂಡು ಬಂದಿದೆ. ಇಂಥ ಕೇಸ್ ಅಲ್ದಿರ ಇನ್ನು ಬೇರೆ ಯಾವ ಕೇಸನ್ನು ನಾವು ಕೊಡೋಕ್ಕೆ ಸಾಧ್ಯ? ಅದರಿಂದ ಇದು ತನಿಖೆ ಆಗಬೇಕು ಅಂತೇಳಿ ಆದೇಶ ಮಾಡಿದ್ದಾರೆ. ಸಿದ್ದರಾಮಯ್ಯನವರು ಈಗ ಕೋರ್ಟ್ ಆದೇಶ ಬಂದ ಮೇಲೆ, ಲೋಕಾಯುಕ್ತ ಕೋರ್ಟ್ ಆದೇಶ ಬಂದ ಮೇಲೆ, ಹೈಕೋರ್ಟು ಮತ್ತು ಲೋಕಾಯುಕ್ತ 2 ಕೋರ್ಟ್ ಆದೇಶ ಬಂದ ಮೇಲೆ ಈಗ ಏಕಾಏಕಿ ಅವರು ಸೈಟನ್ನು ವಾಪಸ್ ಕೊಟ್ಟಿದ್ದಾರೆ. ನನಗೆ ಪ್ರಶ್ನೆ ಮಾಡಿದ್ರು, ಅಂದರೆ ನೀವು ಸೈಟ್ ವಾಪಸ್ ಕೊಟ್ಟಿದ್ದೀರ? ನಾನು ಕೋರ್ಟ್ ಆದೇಶ ಬರೋಕ್ಕೆ ಮುಂಚೆನೇ ನಾನು ಕೊಟ್ಬಿಟ್ಟಿದ್ದೀನಿ. ಕೋರ್ಟಲ್ಲಿ ನನ್ನ ಆಪಾದಿತ ಅಂತ ಹೇಳಲಿಲ್ಲ, ಅದರಿಂದ ರಿಲೀವ್ ಮಾಡಿದ್ದಾರೆ. ನಿಮಗೂ ನಮಗೂ ಇರೋ ವ್ಯತ್ಯಾಸ, ನಾನು ಕೋರ್ಟ್ ಆದೇಶಕ್ಕೆ ಮುಂಚೆನೇ ನಾನು ವಾಪಸ್ ಕೊಟ್ಟಿದ್ದೀನಿ. ನೀವು ಕೋರ್ಟ್ ಆದೇಶ ಆದಮೇಲೆ ಭಯ ಬಿದ್ದು ಕೊಟ್ಟಿರೋ ಅಂಥದ್ದು ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ. ಎರಡನೇದು, ನನ್ನ ಮೇಲೆ ಏನು ನೆನ್ನೆ ಕೃಷ್ಣ ಬೈರೇಗೌಡ, ಎಚ್.ಕೆ. ಪಾಟೀಲು, ಪರಮೇಶ್ವರ್ ಅವರು ಎಲ್ಲರೂ ಕೂಡ, ಜಾರಕಿಹೊಳಿ ಅವರು ಎಲ್ಲರೂ ಕೂಡ ಇದರಲ್ಲಿ ತಪ್ಪಾಗಿದೆ ಅಂತ ಹೇಳ್ತಾ ಇದ್ರು. ಈ ಕೇಸ್ ಬಗ್ಗೆ ಆಗಲೇ ನನಗಿರುವಂಥ ಮಾಹಿತಿ ಪ್ರಕಾರ, ನಾನು ಕಾಪಿನ ಹುಡುಕಿ ಕೊಡ್ತೀನಿ ನಾನು ಆಮೇಲೆ, ಅಲ್ಲಿ ತೀರ್ಮಾನ ಆಗಿದೆ ಆಲ್ರೆಡಿ. ಜನಪ್ರತಿನಿಧಿ ನ್ಯಾಯಾಲಯದಲ್ಲೂ ಕೂಡ ಕೇಸ್ ಆಗಿತ್ತಿದು. ಅಲ್ಲಿ ನನ್ನನ್ನು ಆರೋಪ ಮುಕ್ತ ಆಗಿ ಮಾಡಿದೆ. ನಿನ್ನೆ 4 ಜನ